ಶುಭೋದಯ ಮನಿ ಮಂದಿ ಎಲ್ಲರಿಗೂ ಬರ್ರಿ. ಇವತ್ತಿನ ವಿಡಿಯೋನ ತಡ ಮಾಡ್ದನ ಶುರು ಮಾಡೋಣಂತ. ಯಾಕಂದ್ರೆ ಊರ್ಕೊಂಟೇನಿ, ಹರಾಬರಿ ಐತಿ, ಅವಸರ ಭಾಳ ಐತಿ. ಯಾಕಂದ್ರೆ ಕೆಲಸ ಆಗ್ಬೇಕು, ಅಡಿಗೆ ಆಗ್ಬೇಕು. ಮಮ್ಮಿ ಅಡಿಗೆ ಮಾಡಾಕತ್ತ, ಅವಾಗ ಒಂಚೂರ ಹೆಲ್ಪ್ ಮಾಡ್ಬೇಕು. ಅವ್ನು ಬೇರೆ ನಮ್ಮ ಮನ್ಯಾಗ ಶ್ರಾವಣದಾಗ ಭಾಳ ಪಾಲಿಸ್ತಾರ. ಅಡುಗೆ ಮನೆಗೆ ಜಾಗ ಮಾಡ್ಲಾರ್ದ ಹೋಗಂಗಿಲ್ಲ, ಒಂದು ನೀರನ್ನು ಕುಡಿಯಂಗಿಲ್ಲ. ಸೊ ಎದ್ದೇನಿ, ನೀರಂತೂ ಕುಡ್ದೇನಿ, ಹಸಿವಾಗತೈತಿ, ಸ್ವಲ್ಪ ಹಾಲನ್ನು ಕುಡ್ದೇನಿ. ನೋ ಕಾಮೆಂಟ್ಸ್. ಈಗ ಟಿಫಿನಿನ ಟೈಮ್ ಆಗೋ ಅಷ್ಟೊತ್ತಿಗೆ ಅಂದ್ರೆ ಪಟ್ಟನ್ ಹೋಗಿ ಜಾಗ ಮಾಡ್ಕೊಂಬರ್ಬೇಕು. ಅಷ್ಟೊಳಗೆ ಅಂತಂದ್ರೆ ನಮ್ಮ ಸಾಹೇಬ್ರು ಎದ್ಬಿಟ್ಟಾರ ಈಗ. ಗುಡ್ ಮಾರ್ನಿಂಗ್ ಪಪ್ಪ, ಎದ್ರಿ ನೀವು? ಸುಮ್ಮ ಆಡಕತ್ತಾರ. ಇವ್ರ ಆಟ ಮುಗಿಯೋಷ್ಟ್ರೊಳಗೆ ನಾವು ಪಟ್ಟನ್ನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ನೀವು ಸುಮ್ಮನೆ ಆಟ ಆಡಬೇಕು, ಓಕೆ? ಗುಡ್ ಬಾಯ್. ಒಂದು ಆಟ ಮುಗಿಯೋಷ್ಟ್ರೊಳಗೆ ಅಂದ್ರೆ ನಾವು ಪಟ್ಟನ್ನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ಬೇಕು, ಅಂದ್ರೆ ಜಾಗ ಮಾಡ್ಕೊಂಬರ್ಬೇಕು. ನಮ್ಮ ಹಳ್ಳಿ ಕಡೆ ಎಲ್ಲ ಇತ್ತಿತ್ತಲಾಗಿ ಇನ್ನೂ ನೀರೋಲಿ ಎಲ್ಲ ಅದಾವು. ಸೊ ನಾವು ಏನು ಮಾಡ್ತೇವೆ ಅಂತಂದ್ರೆ ಈ ಬೆಂಕಿ ಮೇಲಿನ ಹಂಡೆ ಇಟ್ಟು ನೀರು ಕಾಸ್ತೀವಿ. ಊರಿಗೆ ಹೋದ್ಮೇಲೆ ಈ ಥರ ಬೆಂಕಿ ಒಳಗೆ ಕಾದಿದ್ದು ನೀರು ಸಿಗಂಗಿಲ್ಲ. ಯಾಕಂದ್ರೆ ಆ ಕಡೆ ಎಲ್ಲ ಸೋಲಾರದ್ದು ನೀರೂ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಕಾದಾವು. ನೋಡ್ರಲಿ ಎಷ್ಟು ಈ ಮಳೆಗಾಲದ ತಂಡಿಗಂತೂ ಈ ಒಲೆ ಮುಂದೆ ಕುಂತ್ರೆ ಎಷ್ಟು ಬೆಚ್ಚಗೆ ಅನ್ನಿಸ್ತಿರ್ತೈತೆ ಅಂದ್ರೆ ಎದ್ದು ಬರಾಕ ಮನಸ್ಸಾಗಂಗಿಲ್ಲ. ನೋಡಿಲ್ಲೇ ಪಂಚಮಿ ಪ್ರಯುಕ್ತ ನಮ್ಮ ಮಮ್ಮಿ ಅಳ್ಳು ಹುರಿಯುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಆ್ಯಕ್ಚುಲಿ ಹಳ್ಳಿನ ಜೋಳ ಸಿಕ್ಕಿರಲಿಲ್ಲ ನಮಗೆ. ಹೆಂಗೆ ಮಾಡೋದು ಅನ್ನೋ ಟೈಮ್ ಒಳಗೆ ಒಂದೆರಡು ಸೇರಿ ಮಾರಕ್ಕೆ ಸಿಕ್ಕವು. ಇದು ಜೋಳದ ಅಳ್ಳು. ಇದು ಪಂಚಮಿಗೆ ಬೇಕು ನಮ್ಮ ಕಡೆ. ನೋಡ್ರಿ ಅಲ್ಲಿ ಹೆಂಗೆ ಸೌಂಡ್ ಬರತೈತಿ. ಬಿಸಿ ಬಿಸಿ ಅಳ್ಳು ಇವ ನೋಡ್ರಿ. ಹಳ್ಳಿನ ಜೋಳ ನೋಡಕ್ಕೆ ಸೇಮ್ ಜೋಳದ ಥರನೇ ಇರ್ತಾವೆ. ಅದ್ರಾಗ ಗೊತ್ತಾಗಂಗಿಲ್ಲ ಪಟಕನ ಹಳ್ಳಿನ ಜೋಳ ಯಾವುವು ಅಂತೇಳಿ ಅಂದ. ಸೊ ಇಷ್ಟ ಹಾಕ್ಕೋಬೇಕು. ಇಷ್ಟ ಹಾಕ್ಕೊಂಡಾಗ ಒಂದು ಪೂರ್ತಿ ಆಗುತ್ತದೆ. ಸೊ ಇವ್ರು ಹುರಿಯಾಕತ್ತಾರೆ, ಇವ್ರು ಹುರಿಲಿ. ನಾವು ಖಾಲಿ ಅದೇವಲ್ಲ, ನಾವು ತಿನ್ನಾಕತ್ತೀವಿ, ನಾವು ತಿಂದ್ಬಿಡೋಣಂತ. ಈ ಹಳ್ಳಿಗೆ ಏನೈತಲ್ಲ ಈ ಥರ ಒಗ್ಗರಣೆ ಹಚ್ಕೊಂಡು ತಿನ್ನಾಕತ್ರ ಎಷ್ಟು ತಿಂದ್ರೂ ಗೊತ್ತಾಗಂಗಿಲ್ಲ, ಅಷ್ಟು ಟೇಸ್ಟ್ ಇರ್ತಾವೆ. ನಮ್ಮ ಕಡೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಇವ ನೋಡ್ರಿ. ಒಗ್ಗರಣೆ ಚುಮ್ಮರಿ ಇಲ್ಲ, ಒಗ್ಗರಣೆ ಅಳ್ಳು. ಈ ಟೈಮ್ ಒಳಗಂತೂ ಅಳ್ಳನ್ನ ಜಾಸ್ತಿ, ಗಾಳಿಗೆ ಅಳ್ಳು ತಿನ್ಬೇಕಂತ. ಅನ್ನ ಉಣ್ಣ ಊರು ಬಿಟ್ಬಿಟ್ಟು ಇದ್ಯಾವ ಸುಡುಗಾಡು ಬಂದವಪ್ಪ, ಕೇಳ್ಕೊಂಬತ್ತೀನಿ ಇರಲ್ಲ. ಅಡ್ಗೆ ಗಿಡ್ಗಿ ಎಲ್ಲ ರೆಡಿ ಆಗಿತ್ತು. ನಾನು ಊರಿಗೂ ಹೋಗಕ್ಕೆ ರೆಡಿ ಆದೆ. ಟೈಮ್ ಭಾಳ ಆಗಿತ್ತು ರೀ, ಹಾಗಾಗಿ ಯಾವುದು ಶಾರ್ಟ್ಸ್ ತೊಗೊಳಕ್ಕಾಗಲಿಲ್ಲ. ನೋಡ್ರಿ ಪಂಚಮಿಗೆ ಈ ಸರ ನಾನು ಬೂತ್ ಕಲರ್ ಸೀರೆ ಉಟ್ಕೊಂಡೇನೆ. ಅದಕ್ಕೆ ಮ್ಯಾಚಿಂಗ್ ಬೂತ್ ಕಲರ್ನ ಸಿಲ್ವರ್ ಕಲರ್ ಬ್ಲೌಸ್ ಡಿಸೈನ್ ಮಾಡಿಸಿದ್ ವೇರ್ ಮಾಡೇನಿ. ಅವಸರ ಅಂದಂಗೆ ಈ ಬ್ಲೌಸ್ನು ಇವತ್ತು ರೆಡಿಯಾಗಿ ಬಂದ್ರಿ. ಅದಕ್ಕೆ ವೇರ್ ಮಾಡಿದೆ, ಕಂಫರ್ಟಬಲ್ ಇತ್ತು. ಸೊ ಈ ಸಾರಿಗೂ ಮ್ಯಾಚ್ ಆಕ್ಕಿತ್ತಲ್ಲ ಅಂತೇಳಿದ್ದೆ, ಹಾಕ್ಕೊಂಡು ರೆಡಿ ಆದೆ. ಈ ರೀತಿಯಾಗಿ ನಾವು ಊರಿಗೆ ಹೋಗಕ್ಕೆ ತಯಾರಾದೆ ನೋಡ್ರಿ. ಬಾಯ್ ಮಾಡ್ರಿ ಅಜ್ಜಿಗೆ, ಬಾಯ್ ಮಾಡ್ರಿ. ಡ್ರ ಹೋಗೋಣ ನಾವು. ಅಜ್ಜಿ ಬಿಟ್ಟು ಹೋಗೋಕೆ ಬೇಜಾರಾಗತೈತಿ, ಖುಷಿಯಾಗತೈತಿ, ಬೇಜಾರಾಗತೈತಿ. ಬಾಯ್ ಮಾಡಿ ಅಜ್ಜಿಗೆ. ಅಜ್ಜಿಗೆ ಬಾಯ್ ಮಾಡಲೇ ಅಮ್ಮ? ಬಾಯ್ ಬಾಯ್ ವಶು, ಟಾಟಾ. ನೀವು ಅಳ್ಬೇಡ್ರ, ನಾವು ಊರಿಗೆ ಹೋಗಿರ್ತೇವೆ. ನೀವು ಅಜ್ಜಿ ಜೊತೆ ಚಂದಾಗ ಆಟ ಆಡ್ಕೊಂತೀರ. ಏನು ನೋಡ್ತಾನೆ? ಬಾ ಬಾ ವಶು. ಇವತ್ತು ನೋಡ್ರಲ್ಲ ಎಷ್ಟು ಪರ್ಫೆಕ್ಟ್ ಮ್ಯಾಚ್ ಆಗೀನಿ ಅಂತ ಹೇಳಂದ್ರೆ, ಸಾರಿ ಕಲರ ಬ್ಯಾಂಗಲ್ಸ್ ಹಾಕ್ಕೊಂಡೇನಿ. ಸೊ ನನ್ನ ಬ್ಯಾಂಗಲ್ಸ್ ಕಲರ ನನ್ನ ಕಂದಾನು ಶರ್ಟ್ ಹಾಕ್ಕೊಂಡಾನ. ನಾವಿಬ್ಬರು ಅಂತೂ ಪರ್ಫೆಕ್ಟ್ ಮ್ಯಾಚ್ ಆಗಿದ್ವಿ. ಮ್ಯಾಚಿನ ಮನೆ ಒಂದು ಕಡೆ ಇರಲಿ ರೀ, ನನಗಂತೂ ಈ ಸರ ನಮ್ಮೂರು ಬಿಟ್ಟು ಬರಬೇಕಾದ್ರೆ ಒಂಥರ ಭಾಳನ ದುಃಖ ಅನ್ಸಕತ್ತೈತಿ. ಯಾಕಂತ ಹೇಳ್ಕೊತಿಲ್ಲ, ಆದರೂ ಸಹ ಊರಿಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಯಾಕಂದ್ರೆ ಶ್ರಾವಣ ಆಗಿರೋದ್ರಿಂದ ನನ್ನ ಮಂಗಳಗೌರಿ ಪೂಜೆ ಇತ್ತು. ಅದ್ರ ಸಂಬಂಧ ಆದರೂ ನಾನು ಈಗ ಹೋಗಲೇಬೇಕಾಗಿತ್ತು. ಸೊ ಪೂಜೆ ಮುಗಿಸ್ಕೊಂಡು ಏನೈತಿ ರಿಟರ್ನ್ ಬರ್ತೀನಿ. ಯಾಕಂದ್ರೆ ಇನ್ನೂ ವರ್ಷ ಸಣ್ಣವದಾನಲ್ಲ, ನನಗೊಂದು ಕಂಪ್ಲೀಟ್ ಜವಾಬ್ದಾರಿ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗತ್ತೈತಿ. ರೋಡ್ ಎಷ್ಟೇ ದೊಡ್ಡದು ಮಾಡಿದ್ರು ಮತ್ತು ಸೈಡಿಗೆ ನಿಂದ್ರಿಸ್ತಾರೆ ಬರೀ ಇವರು. ದಾರಿ ಎಲ್ಲ ಆಗ್ಬೇಕದ.
ಇಲ್ಲಣ್ಣ ರೂಲ್ಸ್ ಎಷ್ಟ ಸ್ಟ್ರಿಕ್ಟ್ ಮಾಡಿದ್ರು 2 ದಿನ ಪಾಲಿಸ್ತಾರ, ಆಮೇಲೆ ಮತ್ತು ಹೊಳ್ಳಿ ಇದನ್ನ ಹಂಗಂತೇಳಿ ಈ ಕಡೆ ಇವೆಲ್ಲ ಅಂಗಡಿ ತಗ್ಸಾರ, ಕ್ಲೀನ್ ಮಾಡ್ಸಿದ್ರು ಮತ್ತು ರೋಡ್ ಒಳಗ ತರ್ಬಿಸ್ತಾರ. ಕರೆಕ್ಟ್ ಇಲ್ಲೇ 4 ಲೇನ್ ಮಾಡ್ಬೇಕಿತ್ತು, ಈ ಕಡೆ 2 ಆ ಕಡೆ 2 ಮಾಡಿದ್ರೆ ದಾರಿ ಎಲ್ಲಿಂದ ತರ್ಲಿ ದುಡ್ಡು? ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. ಮಳೆ ಬೇಕಂದ್ರೆ ಮಳೆ ಇಲ್ಲ, ಇಲ್ಲಿ ಹುಯ್ಯನ ಮಳೆ ಆಗೈತಿ, ಏನು ಮಾಡೋದು? ನಾನು ಯೋಚನೆ ಮಾಡಾಕತ್ತಿದ್ದೆ, ನಾನು ನಮ್ಮೂರು ಬಿಟ್ಟಾಗಿದ್ದ ಅದು ಈ ಗಂಟಿ ಸೌಂಡ್ ಕೇಳಾಕತ್ತಿ ಯಾವ ಕಡೆಯಿಂದ ಬರಾಕತ್ತೈತಪ್ಪ ಅಂತ ಯೋಚನೆ ಮಾಡಾಕತ್ತಿದ್ದೆ. ಅದು ನೋಡ್ರಿ ಇಲ್ಲೇ ಕಾರ್ ಒಳಗೆ ಐತಿ, ಆ ಕಡೆ ಈ ಕಡೆ ಒಂದು ಗಂಟೆ ಹಾಕ್ಯಾನ ಅನ್ನ, ಹಾಗಾಗಿ ಅದು ನಂಗೆ ಸೌಂಡ್ ಕೇಳಾಕ ಹತ್ತೈತಿ. ಮತ್ತು ನೋಡ್ರಿ ಇಲ್ಲೊಂದು ನಡಕ್ಕೆ ಹೆಲಿಕಾಪ್ಟರ್ ಒಂದು ಇಟ್ಟಾನ ಬೌ ಅಂತೇಳಿ ಹೋಗಾಕ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾವರ ಮಾತಿನ ಮಂದಿ ಮಾತಾಡೋಕ್ಕೇನು ಮಾತೇ ಇರಲಿಲ್ಲ, ನನಗರ ನಿದ್ದೆ ಬರಾಕತ್ತಿತ್ತು. ಈ ಕಡೆ ನೋಡಿದ್ರೆ ನಮ್ಮ ಸಾಹೇಬ್ರು ಅಗಲ್ಗೆ ಕುರುಕಿ ಹೊಡ್ಯಾಕತ್ತಿದ್ರು. ದಾರಿನೂ ಏನು ದೂರ ಇರಲಿಲ್ಲ, ನಾವು ಅಗಲ್ಗೆ ಗದಗ ನಿಯರ ಬಂದಿದ್ವಿ. ಈ ಕಡೆ ಎಲ್ಲ ಮಳೆ ಪಳಿ ಎಲ್ಲ ಚಲೋ ಆಗೈತೆ ನೋಡ್ರಿ ಕಂಪೇರ್ ಮಾಡಿದ್ರೆ ನಮ್ಮ ಊರಿಗೆ. ಯಾಕಂದ್ರೆ ನಮ್ಮ ಊರ ಕಡೆ ಜಾಸ್ತಿ ಮಳಿನ ಆಗಿಲ್ಲ, ಹಂಗೆ ಹುಟ್ಟಸಿ ಅಂತೇಳಂದು ಆಗೈತಿ, ಅದ್ರ ಮೇಲಿನ ಬೆಳಿತೈತಿ ಅಂತೇಳಿ ಹೇಳಾಕತ್ತಿದ್ರು. ಸೊ ಅದೊಂದು ವಿಚಾರ ಬಿಟ್ಟರೆ ಬೇರೆ ಯಾವುದೂ ಮಾತೇ ಇರಲಿಲ್ಲ ಮಾತಾಡೋಕೆ. ಯಾಕಂದ್ರೆ ನಾನು ಭಾಳ ದುಃಖದೊಳಗಿದ್ನಲ್ರಿ, ಹಾಗಾಗಿ ಸುಮ್ಮ ಕುಂತ್ಬಿಟ್ಟಿದ್ದೆ. ಅಯ್ಯಯ್ಯೋ ಪಾಪ ಅಲ್ಲ. ಛೇ 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 ಛೇ. ಎದ್ರಿ ಪಪ್ಪ ನೀವು? ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಅಲ್ಲಿದ್ದೆ. ವಶು ಬಂಗಾರು ಈ ಕಡೆ ನೋಡು. ಫುಲ್ ಬಿಸಿ. ಓ ಶಿಟ್. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಇದೈತಿ ಗದಗ ಮಾಡಾಕ್ತೀವಿ, ವೀಕ್ಷಣೆ ಮಾಡಾಕ್ತೀವಿ. ಇವ್ರು ಬರ್ತಾರಂತೆ, ಅಡ್ವತ್ನಾಗೂ ತಗೊಂಡಿರ್ತಾರೆ. ನೀವು ಟೈಮಿಗೆ ಬರ್ಬೇಕಿತ್ತು ಅಂದ್ರೆ ತೆಗ್ದಿರ್ತಿತ್ತು. ಈವ್ನಿಂಗ್ ಬರ್ರಿ, ತೆಗ್ದಿರ್ತಾರೆ, ಚೆನ್ನಾಗಿ ಮಾಡ್ಕೊಂಡೋಗ್ರಂತ. ಛೇ, ಒಬ್ಬರು ನಿಂತಿಲ್ಲ ನಮ್ಮನ್ನು ವೆಲ್ಕಮ್ ಮಾಡಕ್ಕೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಫೋನ್ ಹಚ್ಚಿದ್ರೆ ಬರ್ತಿದ್ರ, ರೆಸ್ಪೆಕ್ಟೇ ಇಲ್ಲ, ಫುಲ್ಲಿ ಅನ್ರೆಸ್ಪೆಕ್ಟ್. ಇಮೋಷನಲ್ ಡ್ಯಾಮೇಜ್. ನಾನು ಬರೋಂಗಿಲ್ಲ ಒಳಗೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಈಗ ಬಂದೀವಿ, ಒಂಚೂರು ಫ್ರೆಶ್ ಅಪ್ ಆಗಬೇಕು. ಯಾಕೋ ತಲೆ ದಿಮ್ ಹಿಡ್ದೈತಿ, ನೆಗಡಿ, ವಾತಾವರಣ ತಂಪೈತಲ್ಲ, ಹಂಗಾಗಿ ತಲೆನೂ ಜಾಸ್ತಿ ಆಗತೈತಿ. ಊರಿಂದ ತೊಗೊಂಡು ಬಂದಿರೋ ಬುತ್ತಿನ ಇಲ್ಲೇ ಉಚ್ಚಾಕತ್ತೀನಿ ನೋಡ್ರಿ. ಇಲ್ಲೇ ಇದಷ್ಟು ಐಟಮ್ಸ್ ಮಾಡ್ಕೊಂಡು ಬಂದಿದ್ವಿ. ಹಿಟ್ಟಾಗ್ಬಿಟ್ಟೈತಿ, ಇದು ತೆಗ್ಯಾಕ ಬರೋವಲ್ದು, ಮತ್ತು ತೆಗೆದ್ರಾತೈತಿ ಚಪಾತಿದು. ಇವತ್ತು ನಾನು ಕಟ್ಕೊಂಡು ಬಂದಿರೋ ಬುತ್ತಿ ಒಳಗೆ ನಿಮಗೆ ಯಾವ್ದು ಫೇವ್ರೇಟ್ ಫುಡ್ ಅಂತ ಹೇಳಂದ ನಂಗೆ ಕಾಮೆಂಟ್ ಮಾಡಿರಿ. A few moments later. ಐ ಶೋಗ. ಏನದ? ಆ ಕವರ್ ತೆಗಿ, ಬಳಿದದ. ಓ, ಎದ್ರ ಮೇಲೆ ಕುಂತೀರಿ ಪಪ್ಪ ನೀವು? ಎದ್ರ ಮೇಲೆ ಕುಂತೀರಿ? ಇಲ್ಲ. ಓ
ಔ ಬೇಡ ಅಂತಿದ್ದು ಮುದ್ದ ಮಾಡೋದು ಮರಳಿ ಗೂಡಿಗೆ ಅಂದಂಗೆ ಮತ್ತು ನಾವು ಬಂದ ನಮ್ಮ ಮನೆ ಸೇರ್ಕೊಂಡಿವಿ ನೋಡ್ರಿ. ಈ ಶ್ರಾವಣದ ಕತೆ ನಿಮ್ಮ ಜೊತೆ ಶುರು ಇದ್ದೇ ಇರ್ತೈತಿ. ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೇನಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್.